ಬಂಧುಗಳೇ, ಈ ಪತ್ರಿಕಾಗೋಷ್ಠಿ ನಡೆಸುವಂತ ವಿಚಾರ ಏನಪ್ಪಾ ಅಂತಂದ್ರೆ, ಈಗ ಕಾಂತರಾಜ್ ವರದಿ ಆಧಾರದ ಮೇಲೆ ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ನಿಯೋಗದಲ್ಲಿ ಒಂದು ಜಾತಿ ಗಣತಿ ನಡೆಸ್ತಾ ಇದೆ. ಈ ಜಾತಿ ಗಣತಿಯಲ್ಲಿ ಒಳ ಮೀಸಲಾತಿಯಾಗಿ ಕೊಡಬೇಕು, ಜಾರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯಾರು ವಂಚಿತ ಸಮುದಾಯ ಇದ್ದಾರೆ ಅವನ್ನೆಲ್ಲರೂ ಕೂಡ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಈಗ ಮೇ 1ರಿಂದ ಜಾತಿ ಗಣತಿ ಕೂಡ ಶುರುವಾಗುತ್ತೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹಳ್ಳಿ ಮತ್ತು ತಾಲೂಕು ನಗರ ಪ್ರದೇಶಗಳಲ್ಲಿ ಮತ್ತು ಬೇರೆ ಬೇರೆ ಹೊರಗಿನ ಜಿಲ್ಲೆಗಳಲ್ಲೂ ಕೂಡ ನಾವು ಕೇಳ್ಕೊಳ್ಳೋದು ಹೇಳುತ್ತೆ ಏನಂದ್ರೆ, ಇವತ್ತು ಏನು ಮಹತ್ವವಾದ ಒಂದು ಇದು ನಡೀತಾ ಇದೆ. ಆಯೋಗ ಒಂದು ಸಮೀಕ್ಷೆ ಮಾಡ್ತಾ ಇದ್ದಾರೆ. ಈ ಸಮೀಕ್ಷೆಯಲ್ಲಿ ವಂಚಿತ ಸಮುದಾಯದ ಯಾವುದೇ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗದಂತಾನೆ, ಅದರಲ್ಲೂ ಸ್ವಚ್ಛತೆ ಮಾಡುವಂತ ಪೌರಕಾರ್ಮಿಕ ಸಮುದಾಯ ಇಡೀ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 25ರಿಂದ 30 ಸಾವಿರ ಜನಸಂಖ್ಯೆ ಇದ್ದಾರೆ. ಮತ್ತು ರಾಜ್ಯದಲ್ಲಿ ಸುಮಾರು ಒಂದು 25 ಲಕ್ಷದಿಂದ 30 ಲಕ್ಷಕ್ಕೂ ಜನಸಂಖ್ಯೆನೂ ಕೂಡ ಇದ್ದಾರೆ. ಆದರೆ ಬೇರೆ ಬೇರೆ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ಜಾಂಬವ ಅನ್ನುವಂಥ ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ಒಂದು ಅದು ಜಾತಿ ಅಲ್ಲದ ಒಂದು ಸೂಚಕ ಪದಗಳಲ್ಲಿ ಆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಮೆನ್ಷನ್ ಮಾಡ್ಕೊಂಡು ಇವತ್ತು ತೋರಿಸ್ಕೊಂಡಿದ್ದಾರೆ. ಆದರೆ ಈ ಸಮೀಕ್ಷೆಯಲ್ಲಿ ವಲಯ ಮಾದಿಗ ಅನ್ನುವಂಥ ಕಮ್ಯುನಿಟಿ ಏನಿದೆ, ಇದರಲ್ಲಿ ಒಳ ಮೀಸಲಾತಿ ಜಾರಿ ಆಗ್ಬೇಕಾದ್ರೆ ನೀನು ಆದಿ ದ್ರಾವಿಡ ಅಂದ್ರೆ ಯಾರು, ಆದಿ ಕರ್ನಾಟಕ ಅಂದ್ರೆ ಯಾರು, ಆದಿ ಆಂಧ್ರ ಅಂದ್ರೆ ಯಾರು, ಅದರಲ್ಲಿ ಉಪ ಜಾತಿ ಯಾವುದು, ಅದನ್ನ ಸೂಚನೆ ಕೊಡಬೇಕು, ನೀವು ಮೆನ್ಷನ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸ್ವಚ್ಛತಾ ಮಾಡುವಂತ ಕೆಲಸ ಮಾಡುವಂತ ಹಲವಾರು ಪೌರಕಾರ್ಮಿಕ ಸಮುದಾಯ ಒಂದು ವರ್ಗ ಏನಿದೆ, ಈ ವರ್ಗದಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ನಮ್ಮ ಯುವ ಜನರು ಮತ್ತು ಮುಂದಿನ ಭವಿಷ್ಯದ ನಮ್ಮ ಪೀಳಿಗೆಯ ಮಕ್ಕಳು ಕೂಡ ಇದರಿಂದ ಯಾವುದೇ ರೀತಿಯಾದ ಒಂದು ಸೌಲಭ್ಯವನ್ನ ಮೀಸಲಾತಿ ಪಡೆಯದಂತಾನೆ ಎಲ್ಲ ವಿಚಾರದಲ್ಲೂ ಕೂಡ ಹಿಂದುಳಿದಿರುವಂತದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಈ ವಿಚಾರಕ್ಕೆ ಪೌರಕಾರ್ಮಿಕ ವೃತ್ತಿ ಮಾಡುವಂತ ಹಲವಾರು ಜಾತಿಗಳಲ್ಲೂ ಬೇರೆ ಬೇರೆ ಜಾತಿಗಳ ಸೂಚಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಅವರೆಲ್ಲರೂ ಕೂಡ ಇವತ್ತು ಒಂದು ವೇದಿಕೆಗೆ ಬಂತು ಅಂದ್ರೆ, ನಾವೊಂದಷ್ಟು 25-30 ಲಕ್ಷ ಜನಸಂಖ್ಯೆ ಆಯ್ತು ಅಂದ್ರೆ ನಮಗೆ ಪ್ರತ್ಯೇಕ ಮೀಸಲಾತಿ, ಈ ಸ್ವಚ್ಛತಾ ಕೆಲಸ ಮಾಡುವಂತ ಪೌರಕಾರ್ಮಿಕ ವರ್ಗಕ್ಕೆ ಪ್ರತ್ಯೇಕ ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಈ ಸಮೀಕ್ಷೆಯಲ್ಲಿ ಮಂಡ್ಯ ಜಿಲ್ಲೆಯ ಪ್ರತಿ ಸ್ವಚ್ಛತಾ ಮಾಡುವಂತ ಪೌರಕಾರ್ಮಿಕ ಸಮುದಾಯ ಆದಿ ದ್ರಾವಿಡ ಉಪಜಾತಿ ಅರುಂಧತಿಯರ್, ಆದಿ ದ್ರಾವಿಡ ಉಪಜಾತಿ ಅರುಂಧತಿಯರ್ ಅಂತ ನಾವು ಬರೆಸ್ಬೇಕು. ಈ ಬರೆಸಿದ್ರೆ ನಾವು ಒಂದು ವರ್ಗ ಸ್ವಚ್ಛತಾ ಮಾಡುವಂತ ಒಂದು ಪೌರಕಾರ್ಮಿಕ ವರ್ಗ, ಈ ಸ್ವಚ್ಛತಾ ಮಾಡುವಂತ ಕೆಲಸ ಜನಸಂಖ್ಯೆ ಇಷ್ಟಿದ್ದಾರೆ. ಹಾಗಾಗಿ ಕೂಡ ಇವರಿಗೆ ಮೀಸಲಾತಿಯಲ್ಲೇ ಪ್ರತ್ಯೇಕ ಮೀಸಲಾತಿಯನ್ನ ಕೊಟ್ಟಾಗ ಇಡೀ ಒಂದು ಸಮಾಜದಲ್ಲಿ ಮುಂಚೂಣಿಗೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಮುಂದೆ ಬರ್ತಾರೆ ಅನ್ನುವಂಥ ಉದ್ದೇಶದಲ್ಲಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದೀವಿ. ಈಗಾಗಲೇ ಆಂಧ್ರ ಮತ್ತು ತಮಿಳುನಾಡು ಭಾಗದಲ್ಲಿ ಕೂಡ ಸುಮಾರು 3% ಮೀಸಲಾತಿಯನ್ನ ಕೊಡ್ತಾ ಇದ್ದಾರೆ. ಅಲ್ಲಿ 40-70 ಲಕ್ಷ ಜನ ಇದ್ದಾರೆ ಪೌರ ಸೇವಕರು. ಆದಿ ದ್ರಾವಿಡ ಸಮುದಾಯದಲ್ಲಿ ಅರುಂಧತಿ ಅಂತಾನೆ ಇದೆ, ಅರುಂಧತಿ ಸಮುದಾಯ ಅಲ್ಲಿ ಸುಮಾರು 3% ಮೀಸಲಾತಿ ಕೊಡ್ತಾ ಇದ್ದಾರೆ. ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅಲ್ಲಿ FPಗಳಾಗಿದ್ದಾರೆ, IPS ಆಫೀಸರ್ಗಳಾಗಿದ್ದಾರೆ, IAS ಆಫೀಸರ್ಗಳಾಗಿದ್ದಾರೆ, ನಗರ ಪಂಚಾಯತಿ, ಗ್ರಾಮ ಪಂಚಾಯತಿ ಸದಸ್ಯರುಗಳಾಗಿದ್ದಾರೆ, ಸಾಕಷ್ಟು ಟೀಚರ್ಗಳಾಗಿದ್ದಾರೆ. ಈ ರೀತಿ ಅನೇಕ ಒಂದು ರಿಸರ್ವೇಶನ್ ಕೋಟದಲ್ಲೂ ಕೂಡ ಅವರು ಮುಂಚೂಣಿಯಲ್ಲಿದ್ದಾರೆ. ಆದ್ರೆ ಕರ್ನಾಟಕದಲ್ಲೂ ಕೂಡ ನಾವೇನು ಸಮೀಕ್ಷೆ ಮಾಡಿದಾಗ ಒಂದು 30ರಿಂದ 25-30 ಲಕ್ಷ ಜನಸಂಖ್ಯೆ ಈ ವರ್ಗದಲ್ಲಿ ಸಿಗಬಹುದು. ಆದ್ರೆ ನಮಗೆ ರಾಜಕೀಯ ಬೇಕಡಗಿಲ್ಲ ಅಂತಂದ್ರೂ ಕೂಡ ನಮ್ಮ ಆರ್ಥಿಕವಾಗಿ, ಭೌತಿಕವಾಗಿ ಮುನ್ನೆಲೆ ಬರೋದಕ್ಕೆ ಈ ಒಳ ಮೀಸಲಾತಿಯಲ್ಲಿ ಪ್ರತ್ಯೇಕ ಮೀಸಲಾತಿ ಕೇಳಬೇಕು. ಆದಿ ದ್ರಾವಿಡ ಅರುಂಧತಿಯರಂತ ಪ್ರತಿ ಒಬ್ಬರು ಕೂಡ ಈ ಜಾತಿ ಕಾಲಂನಲ್ಲಿ ಬರೆಸಬೇಕು ಅನ್ನುವಂತ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ವಿ. ನಾವೆಲ್ಲರೂ ಕೂಡ ಈ ವಿಚಾರವಾಗಿ ಸುದ್ದಿಯನ್ನ ಮಾಡಿ ನಮಗೆ ಕೂಡ ನೀವು ಸಪೋರ್ಟ್ ಆಗಿ ನಿಲ್ಬೇಕು. ಯಾಕಂದ್ರೆ ಈ ಸಮಾಜದಲ್ಲಿ ಕಟ್ಟ ಕಡೆಯ ಶೋಷಿತ ಸಮಾಜ ವರ್ಗ ಅಂತ ಇದ್ರೆ ಅದು ಪೌರಕಾರ್ಮಿಕ ಸಮುದಾಯ. ಈ ಸಮುದಾಯ ದಿನನಿತ್ಯ ಬೆಳಗ್ಗೆ 5 ಗಂಟೆಗೆನೆ ತನ್ನ ಪೌರಕಾರ್ಮಿಕರ ವೃತ್ತಿಯನ್ನ ಮಾಡ್ತಾ ಇಡೀ ದೇಶ, ನಗರವನ್ನ, ಬೀದಿಗಳನ್ನ, ಗಲ್ಲಿಗಳಲ್ಲಿ ಮೋರಿ ಚರಂಡಿ, ಬಚ್ಚಲು, ಮಲ ಹೋಗ್ತಾ ಇವತ್ತು ಈ ಜನ ಜೀವನ ಮಾಡ್ತಾ ಇದ್ದಾರೆ. ಈ ಜನಕ್ಕೆ ಸರ್ಕಾರ ಮತ್ತು ನಿಮ್ಮ ಪತ್ರಿಕೆ ಮಾಧ್ಯಮದಿಂದ ಒಳ್ಳೆ ಸುದ್ದಿ ಮಾಡಿ ಇದನ್ನ ಮುಟ್ಟಿಸ್ತು ಅಂದ್ರೆ ಈ ಸಮುದಾಯಕ್ಕೂ ಕೂಡ ನೀವೊಂದು ಉತ್ತಮವಾದಂತ ಕೊಡುಗೆಯನ್ನು ಕೂಡ ನೀವು ಕೊಟ್ಟಂಗಾಗುತ್ತಂತ ಹೇಳ್ತಾ, ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಸುದ್ದಿಯನ್ನ ಚೆನ್ನಾಗಿ ಮಾಡ್ಕೊಡಿ ಅಂತ ನಿಮ್ಮಲ್ಲಿ ಕೇಳ್ತಾ ಇರ್ತೇನೆ.